ಇನ್ನು ಲೋಕಸಭೆ ಚುನಾವಣೆಗೆ ಈಗಾಗಲೇ ಸಾಕಷ್ಟು ಕಸರತ್ತುಗಳು ನಡೀತಾ ಇದೆ. ಪ್ರಚಾರದ ಅಖಾಡದಲ್ಲಿ ಪ್ರತಿಯೊಬ್ಬರೂ ಕೂಡ ಬ್ಯುಸಿ ಆಗಿದ್ದಾರೆ. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಸುರ್ಜೇವಾಲಾ ಅವರು ಕಿಡಿಕಾರ್ತಾನೆ ಇದ್ದಾರೆ. ಮೋದಿ ಪ್ರಧಾನಮಂತ್ರಿ ಅಲ್ಲ, ಪರಿಧಾನ್ ಮಂತ್ರಿ. ಬಿಜೆಪಿ ಅಂದ್ರೆ ಹೊಸ ಈಸ್ಟ್ ಇಂಡಿಯಾ ಕಂಪನಿ. ಹುಬ್ಬಳ್ಳಿಯಲ್ಲಿ ಮೋದಿ ವಿರುದ್ಧ ಸುರ್ಜೇವಾಲಾ ವಾಗ್ದಾಳಿಯನ್ನ ನಡೆಸಿದ್ದಾರೆ. राज्य कांग्रेस उस्तुवारी रणदीप सिंह सुरजेवाला। वो है भारतीय चोंबू पार्टी का चोंबू मॉडल, ये दिखाएंगे। ये मोदी जी का मॉडल है, भारतीय चोंबू पार्टी बीजेपी, उनका ये काली चोंबू मॉडल है। वो क्या कह रहे हैं, जब कर्नाटक के किसान पिछले 6 महीने से ज्यादा से हमने ड्राउट डिक्लेयर किया हुआ है, कांग्रेस की सरकार के 3 कैबिनेट मिनिस्टर्स यूनियन एग्रीकल्चर सेक्रेटरी, यूनियन होम सेक्रेटरी से मिले और कहा हमारा मेमोरेंडम लागू करिए। उसके बाद चीफ मिनिस्टर प्राइम मिनिस्टर से मिले, चीफ मिनिस्टर होम मिनिस्टर से मिले, रिपोर्ट हाई पावर्ड कमेटी की चली गई। अमित शाह जी को फैसला लेना था सितंबर के आखिर तक, सितंबर 2023 एंड तक, परंतु कुछ नहीं किया आज तक, बिकॉज श्री अमित शाह एंड श्री नरेंद्र मोदी आर सीकिंग रिवेंज अगेंस्ट पीपल ऑफ कर्नाटका। अमित शाह जी और मोदी जी कर्नाटक के लोगों से प्रतिशोध बदला ले रहे हैं। ऐसा लगता है कि दिल्ली की भाजपा सरकार और भाजपा के नेता कर्नाटक के लोगों से नफरत करते हैं। ऐसा लगता है, जो जिसका सबूत ये है कि 18,172 करोड़ 18,172 ದಾಸಪ್ಪ ಸಮಗ್ರ ಕೃಷಿ ಮಾಡಿ 2 ಎಕರೆಗೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. 2 crore of drought relief. We are not begging Mr. Modi. Mr. Modi, this is the tax money deposited by Kannadigas into National Disaster Relief Fund. We only, and that NDRF is meant for giving money back wherever there is a drought declared by the state government. तो हम वो पैसा वापस मांग रहे हैं, और मोदी जी क्या कहते हैं, अमित शाह क्या कहते हैं, खाली चोंबू ले लो। ಇನ್ನು ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ಸಿಕ್ಕಿರೋದು ಕೇವಲ ಖಾಲಿ ಚೊಂಬು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಕಿಡಿಕಾರ್ತಿದ್ದಾರೆ. ಹಾಗಿದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳಿದ್ದಾರೆ, ಅವರಿಗೆ ಪ್ರತಿಕ್ರಿಯೆಯನ್ನ ರಾಘವೇಂದ್ರ ಅವರು, ವಿಜಯೇಂದ್ರ ಅವರು ಹೇಗೆ ಕೊಟ್ಟಿದ್ದಾರೆ ನೋಡೋಣ. ಅಕ್ಷಯ ಪಾತ್ರ ಅಂತ ಹೇಳಿದ್ದು JDS ಅವರು, ಅದು ಕರೆಕ್ಟು. ಆದರೆ ಕನ್ನಡಿಗರಿಗಲ್ಲ, JDSಗೆ ಅಕ್ಷಯ ಪಾತ್ರ. ಅವ್ರ ಕುಟುಂಬವನ್ನು ಉಳಿಸ್ತಾ ಇದ್ದಾರಲ್ಲ BJP ಅವರು, ಅವ್ರಿಗೆ ಅಕ್ಷಯ ಪಾತ್ರ. ಕನ್ನಡಿಗರಿಗಲ್ಲ. ನಾವು ಕನ್ನಡಿಗರ ಪರವಾಗಿ ಹೋರಾಟ ಮಾಡ್ತಾ ಇರೋದು. ಕನ್ನಡಿಗರಿಗೆ ಖಾಲಿ ಚಂಬು ಕೊಟ್ಟಿರೋದು, JDSರಿಗೆ ಅಕ್ಷಯ ಪಾತ್ರ ಕೊಟ್ಟಿರೋದು. ಅದರಲ್ಲಿ ನಮ್ದೇನು BJP ಅವರು ಎಲ್ಲನೂ ಅವರಿಗೆ ಕೊಟ್ಟಿರೋದಲ್ಲ, 3 ಸೀಟು ಒಂದೇ ಕುಟುಂಬದಲ್ಲಿ ಕೊಟ್ಟಿರೋದು ಎಲ್ಲ ಮಾಡಿದಾರಲ್ಲ ಪಾಪ. ಮೋದಿ ಗ್ಯಾರಂಟಿ ನಡೀತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಏನು ಕೌಡೆ ಕಾಸಿನ ಕಿಮ್ಮತ್ತಿಲ್ಲ. ಈ ಒಂದು ಏನು 4ನೇ ತಾರೀಕು ಮತ ಎಣಿಕೆ ಆಗ್ತದೆ, ಅವತ್ತು ಅವರಿಗೆ ಸತ್ಯ ಏನು, ಜನರ ಮನದಾಳದ ಭಾವನೆ ಏನು, ಅವರ ಮಿಡಿತ ಏನು ಅಂತಕ್ಕಂಥದ್ದು ಅವತ್ತು ಗೊತ್ತಾಗ್ತದೆ. ಎಸ್ ಸರ್, ಈಗ ಅವ್ರ ಕೆಲಸ ಅವ್ರು ಮಾಡಲಿ. ಅವರು ಜನರಿಗೆ ಮೋದಿಜಿಯವ್ರ ಬಗ್ಗೆ ವಿಶ್ವಾಸ ಇದೆ. ಭಾರತೀಯ ಜನತಾ ಪಕ್ಷದ ಜಾಹೀರಾತನ್ನು ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀವಿ. ಕೇಂದ್ರದಿಂದ ರಾಜ್ಯಕ್ಕೆ ಎಷ್ಟು ಕೋಟಿ ಕೊಟ್ಟಿದ್ದೀವಿ, ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಎಷ್ಟು ಕೊಟ್ಟಿದ್ದು, ನಮ್ಮ ಸರ್ಕಾರ ಇದ್ದಾಗ ಏನು ಕೊಟ್ಟಿದ್ವಿ, ಇದೆಲ್ಲದೂ ಕೂಡ ತಿಳಿಸುವಂಥ ಪ್ರಯತ್ನ ಆಗಿದೆ. ಈ ನಾಡಿನ ಜನರಿಗೆ, ದೇಶ ಜನರಿಗೆ ಚೊಂಬನ್ನು ಕೊಟ್ಟಂಥ ಪ್ರತಿಫಲ ಇವತ್ತು ಕಾಂಗ್ರೆಸ್ ತನ್ನ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಇವತ್ತು ಪಾರ್ಲಿಮೆಂಟಲ್ಲಿ ಕಳ್ಕೊಂಡಿದೆ. ಹಾಗಾಗಿ ಆ ಚೊಂಬನ್ನು ಮೋದಿಜಿಯವರು ಅಕ್ಷಯ ಪಾತ್ರೆಯಾಗಿ ಏನೇನು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ, ದೇಶಕ್ಕೆ ಏನು ಕೊಟ್ಟಿದ್ದಾರೆ, ಇದೆಲ್ಲದೂ ಕೂಡ ತಿಳಿಸುವಂಥ ಪ್ರಯತ್ನ ಇದೇ ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳಿಸುವಂಥ ಪ್ರಯತ್ನ ಕೂಡ ನಾವು ಕೂಡ ಮಾಡ್ತಾ ಇದ್ದೀವಿ. ಬೆಳಗಾವಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಯಾವಾಗಿದ್ರು ಜಗದೀಶ್ ಶೆಟ್ಟರ್ ಸಾಹೇಬ್ ಬರೀ 9 ತಿಂಗಳ ಹಿಂದೆ ಬಂಧುಗಳೇ, ಬರೀ 9 ತಿಂಗಳ ಹಿಂದೆ ಬಿಜೆಪಿ ಪಕ್ಷ ನನಗೆ ಅನ್ಯಾಯ ಮಾಡಿದೆ ಅಂತ ಕಾಂಗ್ರೆಸ್ಗೆ ಬಂದಿದ್ರು. ಅವ್ರು ಗೊತ್ತಾಯ್ತು ನಿಮಗೆ? ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರು, ಬಿಜೆಪಿ ನನಗೆ ಅನ್ಯಾಯ ಮಾಡೈತಿ, ಮೋಸ ಮಾಡೈತಿ, ನರೇಂದ್ರ ಮೋದಿ ಅವರು ನನಗೆ ಅನ್ಯಾಯ ಮಾಡಿದ್ದಾರೆ,
ಯಡಿಯೂರಪ್ಪ ನನಗೆ ಅನ್ಯಾಯ ಮಾಡಿದ್ದಾರೆ ಅಂತ ಕಾಂಗ್ರೆಸ್ಗೆ ಬಂದ್ರ ಇಲ್ಲ, ಗಂಡ ಹೆಂಡತಿ ಎಲ್ಲರೂ ಹತ್ಕೊಂತ ಬಂದ್ರು. ಇಲೆಕ್ಷನ್ ನಿಂತರು, ಸೋತ್ರು. ಆದ್ರೆ ಕಾಂಗ್ರೆಸ್ ಪಕ್ಷ ಅವ್ರನ್ನ ಕೈ ಬಿಡ್ಲಿಲ್ಲ. ಅವ್ರನ್ನ ಸೋತ್ರು ಅಂತ ಹೇಳಿ ಅವ್ರನ್ನ ಮನೆಗೆ ಕುಂಡ್ರಿಸ್ಲಿಲ್ಲ. MLC ಮಾಡಿದ್ವಿ, ಅವ್ರಿಗೆ MLC ಮಾಡಿ ಮರ್ಯಾದೆಯನ್ನ ಕೊಟ್ವಿ. ಆದ್ರೆ ಈಗ ದಿಢೀರ್ ಅಂತ ಹೇಳಿ ಮತ್ತೆ ಬಿಜೆಪಿಗೆ ಹೋಗಿ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಿ ಅಂತ ಹೇಳ್ತಾರೆ. ಇವ್ರಿಗೆ ಬದ್ಧತೆ ಇದೆಯಾ? ಇವ್ರ ನೈತಿಕತೆ ಇದೆಯಾ ಶೆಟ್ಟರ್ ಅವ್ರಿಗೆ? ಇವ್ರು ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ 2 ಬಾರಿ ಆಗಿದ್ರು ಬಂಧುಗಳೇ, 2 ಬಾರಿ. ಆದ್ರೆ 2 ಬಾರಿ ಆದಾಗ್ನೂ ಬೆಳಗಾವಿ ಜಿಲ್ಲೆಗೆ ಏನೂ ಮಾಡ್ಲಿಲ್ಲ ಇವರು. ಬರೀ ಬೆಳಗಾವಿ ಜಿಲ್ಲೆಗೆ ಬರೇ ಅನ್ಯಾಯ ಮಾಡಿದ್ದಾರೆ ಇವರು. ಹೈಕೋರ್ಟ್ ಬಂದಿತ್ತು ನಮ್ಮ ಬೆಳಗಾವಿ, ಹೈಕೋರ್ಟ್ ಅನ್ನ ಹುಬ್ಳಿ ಧಾರವಾಡ ತಗೊಂಡು ಹೋದ್ರು. IIT ಕಾಲೇಜ್ ಬಂದಿತ್ತು ಬೆಳಗಾವಿ, ಆ ಕಾಲೇಜನ್ನ ಹುಬ್ಳಿ ಧಾರವಾಡ ತಗೊಂಡು ಹೋದ್ರು. ಇದಿಷ್ಟೇ ಅಲ್ಲ, ನಾನು ಹೇಳಕ್ ಬಯಸ್ತೇನೆ ನಿಮಗೆ. ಕರೋನಾ ಸಂದರ್ಭದಾಗ ನಮ್ಗೆಲ್ಲರಿಗೂ ಆಕ್ಸಿಜನ್ ಬೇಕಾಗಿತ್ತು, ಗೊತ್ತೈತ ತಮಗೆ? ಆ ಆಕ್ಸಿಜನ್ ಸಿಲಿಂಡರ್ಗಳು, ನಾ MLA ಇದ್ದೆ, ಅಣ್ಣನೂ MLA ಇದ್ರು. ಆ ಆಕ್ಸಿಜನ್ ಸಿಲಿಂಡರ್, ಬೆಳಗಾವಿ ಜಿಲ್ಲೆಗೆ ಬಂದಂತ ಆಕ್ಸಿಜನ್ ಸಿಲಿಂಡರ್ಗಳನ್ನ ಹುಬ್ಳಿ ಜನರಿಗೆ ಬೇಕಂತ ಹುಬ್ಳಿಗೆ ತೆಗೆದುಕೊಂಡು ಹೋದಂತ ಮಹಾನುಭಾವರು ಯಾರಾದ್ರೂ ಇದ್ರೆ ಇದೇ ಜಗದೀಶ್ ಶೆಟ್ಟರ್ ಅವ್ರು ಯಾವ ಮುಖ ಇಟ್ಕೊಂಡು ಇವತ್ತು ಬೆಳಗಾವಿ ಪಾರ್ಲಿಮೆಂಟ್ಗೆ ಬಂದು ಹೋಟ್ ಕೇಳ್ತಾರೆ ನನಗಂತರೂ ಅರ್ಥ ಆಗ್ತಾ ಇಲ್ಲ. ನಾವೆಲ್ಲ ಸ್ವಾಭಿಮಾನಿಗಳು. ಇವತ್ತು ನಾವು ಒಂದು ನಿರ್ಧಾರವನ್ನ ಮಾಡಬೇಕಾಗಿತ್ತು. ಹುಬ್ಬಳ್ಳಿಯವ್ರನ್ನ ಹುಬ್ಬಳ್ಳಿಗೆ ಕಳಿಸ್ಕೊಡ್ಬೇಕು. ಇವತ್ತು ಬೆಳಗಾವಿಯ ನಮ್ಮ ಮನೆ ಮಗ ಆದಂತ ಮೃಣಾಲ್ ಹೆಬ್ಬಾಳ್ಕರ್ನ ನಿಮ್ಮೆಲ್ಲರ ಸೇವೆ ಮಾಡ್ಲಿಕ್ಕೆ ಡೆಲ್ಲಿಗೆ ಕಳಿಸ್ಕೊಡ್ಬೇಕು. ಮಾಡ್ತೀರಿ?